ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಮಹತ್ತರವಾಗಿರತಕ್ಕಂಥ ನಡೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಜಾಗೃತಿ ಸಮಿತಿಯನ್ನು ರಚನೆ ಮಾಡಿರತಕ್ಕಂಥದ್ದು ಜಿಲ್ಲಾಧಿಕಾರಿಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏಳಿಗೆಗಾಗಿ ಇದೀಗ ಜಾಗೃತಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಂತ್ರಸ್ತರು ದೂರು ಕೊಟ್ಟ ತಕ್ಷಣ ಪೊಲೀಸರು ಪ್ರಕರಣವನ್ನು ದಾಖಲಿಸಬೇಕು. ಪೊಲೀಸರು ಯಾವುದೇ ರೀತಿಯ ಕೌಂಟರ್ ಕೇಸುಗಳನ್ನು ದಾಖಲಿಸುವಂತಿಲ್ಲ. ಅಧಿಕಾರಿಗಳು ವಿಳಂಬವಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 1995ರ ದೌರ್ಜನ್ಯ ತಡೆ ಕಾಯ್ದೆ ಸೆಕ್ಷನ್ 4ರ ಅಡಿಯಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ತಕ್ಕಂಥದ್ದು. ಸಂತ್ರಸ್ತರಿಗೆ ಸರ್ಕಾರದಿಂದ ಸೌಲಭ್ಯಗಳು ದೊರಕಿಸುತ್ತವೆ. ಡಿವೈಎಸ್ಪಿ ಯುವಜನರಿಂದ ತನಿಖೆ ಮಾಡಿಸಲಾಗುತ್ತೆ ಅಂತ ಹೇಳಿ ಇದೀಗ ಸಮಾಜ ಕಲ್ಯಾಣ ಅಧಿಕಾರಿ ತೇಜಾನಂದ ರೆಡ್ಡಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಮೇಲೆ ನಡೆಯತಕ್ಕಂಥ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಲವಾರು ಕಾನೂನುಗಳು ಬಂದರೂ ಕೂಡ ಅವು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಖಂಡಿತವಾಗಿ ಇದ್ದೇ ಇದೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತೆಗೆದುಕೊಂಡಿರತಕ್ಕಂಥ ನಿರ್ಣಯ, ಜಿಲ್ಲಾ ಜಾಗೃತಿ ಸಮಿತಿ ವತಿಯಿಂದ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂತಹದ್ದು ಬಹಳ ಮಹತ್ತರ ಬದಲಾವಣೆಗೆ ಹೆಜ್ಜೆ ಅಂತಲೇ ಹೇಳ್ಬೋದು. ಸಂತ್ರಸ್ತರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ದೊರಕಿಸಿಕೊಡ್ತಕ್ಕಂಥದ್ದು, ಡಿವೈಎಸ್ಪಿ ಅವರಿಂದ ತನಿಖೆ ಮಾಡಿಸಲಾಗ್ತಕ್ಕಂಥದ್ದು ಕೂಡ ಇದರ ವ್ಯಾಪ್ತಿಗೆ ಬರ್ತಾ ಇದೆ. ಪೊಲೀಸರು ಯಾವುದೇ ಕೌಂಟರ್ ಕೇಸ್ಗಳನ್ನು ದಾಖಲಿಸದೆ ಸಂತ್ರಸ್ತರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒತ್ತಾಯಗಳು ಕೇಳಿಬಂದಿದ್ದು, ಆ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕೇಸನ್ನ ದಾಖಲು ಮಾಡಬೇಕಾಗಿರುತ್ತೆ. ಅದು ಕನ್ಸರ್ನ್ ಜ್ಯೂರಿಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಅಲ್ಲಾದ್ರೂ ದಾಖಲು ಮಾಡಬಹುದು. ಇಲ್ಲದೇ ಇದ್ರೆ ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ DCRE ಪೊಲೀಸ್ ಸ್ಟೇಷನ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಗೂ ಒಂದು DCRE ಪೊಲೀಸ್ ಸ್ಟೇಷನ್ ಇದೆ. ಆ ಒಂದು ಪೊಲೀಸ್ ಸ್ಟೇಷನ್ ಅನ್ನ DYSP ರ್ಯಾಂಕಿನ ಅಧಿಕಾರಿ ಅದಕ್ಕೆ ಹೆಡ್ ಆಗಿರ್ತಾರೆ. ಅಲ್ಲೂ ಸಹ ದೂರು ಕೊಡಬಹುದು, ಕೇಸನ್ನ ರಿಜಿಸ್ಟರ್ ಮಾಡಬಹುದು. ಒನ್ಸ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಯಾವ್ದಾದ್ರು ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆದ್ರೆ ಅದನ್ನ DCRE ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ. ತನಿಖೆಯಲ್ಲೂ DCRE ಪೊಲೀಸ್ ಸ್ಟೇಷನ್ ಅವರೇ ಮಾಡ್ತಾರೆ. ತದನಂತರ ಚಾರ್ಜ್ ಶೀಟ್ ಸಹ DCRE ಪೊಲೀಸ್ ಸ್ಟೇಷನ್ ಇಂದಾನೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಈ ನಡುವೆ ಸುಮಾರು ಸಂತ್ರಸ್ತರು ಹಾಗೂ DSS ಮುಖಂಡರು ಮತ್ತು ಸಮುದಾಯದವರು ನಮ್ಮ ಗಮನಕ್ಕೆ ತಂದಿರೋದೇನೆಂದ್ರೆ, ಪ್ರತಿ ಅಟ್ರಾಸಿಟಿ ಕೇಸ್ ಆದಾಗ ನೆಕ್ಸ್ಟ್ ಮಿನಿಟ್ ಅಥವಾ ನೆಕ್ಸ್ಟ್ ಅವರ್ ಅಲ್ಲೇನೆ ಒಂದು ಕೌಂಟರ್ ಕೇಸ್ ಆಗ್ತಾ ಇದೆ. ಇದರಿಂದ ಈ ಕೌಂಟರ್ ಕೇಸ್ ಆಗೋದ್ರಿಂದ ಫ್ಯೂಚರ್ ಅಲ್ಲಿ ಈ ಒಂದು ಅಟ್ರಾಸಿಟಿ ಕೇಸ್ ಅನ್ನ ಕನ್ವಿಕ್ಷನ್ ರೇಟ್ಸ್ ಮತ್ತೆ ಅವ್ರಿಗೆ ಎದುರಿಸೋ ರೀತಿಯಲ್ಲಿ ಮಾಡೋದ್ರಿಂದ ಆ ಕನ್ವಿಕ್ಷನ್ ರೇಟ್ಸ್ ಅನ್ನ ಕಡಿಮೆ ಮಾಡೋದು ಮತ್ತೆ ಹಾಸ್ಟೈಲ್ ಆಗೋದು, ಇದೆಲ್ಲ ಕಾರಣಗಳು ಈ ಒಂದು ಕೌಂಟರ್ ಕೇಸಸ್ ಇಂದ ಕಾರಣ ಅಂತ ಹೇಳ್ಬಿಟ್ಟು ಸುಮಾರು ಜನ ನನ್ ಗಮನಕ್ಕೆ ತಂದಿದ್ದಾರೆ. ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ನಮ್ಮಲ್ಲಿ ಒಂದು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಅಂತ ಹೇಳ್ಬಿಟ್ಟು 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಮತ್ತೆ ರೂಲ್ಸ್ ಅಡಿಯಲ್ಲಿ ರೂಲ್ 17 ಅಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಟ್ರಾಸಿಟಿ ಕೇಸಸ್ ಅನ್ನ ಈ ಒಂದು ಇನ್ವೆಸ್ಟಿಗೇಷನ್ ಮತ್ತೆ ಕೋರ್ಟ್ ಅಲ್ಲಿ ಟ್ರಯಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಅಂತ ಹೇಳಿ ಒಂದು ರಚನೆ ಆಗಿದೆ. ಅದಕ್ಕೆ 11 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಆ ಸಮಿತಿಯ ಮುಖ್ಯ ಉದ್ದೇಶ ಮತ್ತು ಅಜೆಂಡಾ ಏನಂದ್ರೆ, ಈ ತರ ಎಲ್ಲಾದ್ರೂ ಕಂಪ್ಲೇಂಟ್ಸ್ ಕೊಟ್ಟಾಗ ಇನ್ ಟೈಮ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡದೇ ಇರೋದು, ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ ತದನಂತರದಲ್ಲಿ ಅವರು ಕೌಂಟರ್ ಕೇಸ್ಗಳನ್ನ ರಿಜಿಸ್ಟರ್ ಮಾಡೋದು, ಈ ತರದನ್ನ ಆ ಒಂದು ಸಮಿತಿಯಲ್ಲಿ ಸತ್ಯಾಸತ್ಯತೆಗಳು ಇದರಲ್ಲಿ ಏನಾದ್ರು ಓಳಿದ್ಯಾ ಕೌಂಟರ್ ಕೇಸ್ ಅಲ್ಲಿ ನಿಜವಾಗ್ಲೂ ಇವರು ಅವ್ರ ಮೇಲೆ ಏನಾದ್ರು ಇದ್ ಮಾಡಿದ್ರೆ ಆವಾಗ ಅದನ್ನ ಪರಿಶೀಲನೆ ಮಾಡಿದ್ರೆ ಅದ್ರಲ್ಲಿ ಏನು ನಮ್ಮ ಸಮಿತಿ ಅಥವಾ ಬೇರೆ ಯಾರ್ದು ಆಕ್ಷೇಪ ಇಲ್ಲ. ಈ ಒಂದು ಪರಿಶಿಷ್ಟ ಜಾತಿ ಅವ್ರ ಮೇಲೆ ದೌರ್ಜನ್ಯ ನಡೆದ ತಕ್ಷಣ ಅವರು ದೂರು ಕೊಡ್ತಾರೆ. ಸ್ವಲ್ಪ ಇಂಚು ವಿತಿನ್ 1 hour ಒಳಗಡೆ ಅವ್ರ ಮೇಲೆ ಯಾರು ದೌರ್ಜನ್ಯ ಎಸಗಿರ್ತಾರೋ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ, ಅಟ್ರಾಸಿಟಿ ಕೇಸು. ತದನಂತರ ಇವ್ರ ಮೇಲೇನು ಕೌಂಟರ್ ಕೇಸ್ ಆಗ್ತಾ ಇದೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಗಳಿದೆ, ಇದರಲ್ಲಿ ಉರುಳಿದೆಯಾ ಅನ್ನೋದ್ರ ಬಗ್ಗೆ ಏನಾದ್ರು ದಾಖಲೆ ಸಮೇತ ನಾವೇನು ತಪ್ಪು ಮಾಡದೇ ಇದ್ರೇನು ವಿನಾಕಾರಣ ಯಾವುದೇ ಆಧಾರ ರಹಿತವಾಗಿ ಈ ಒಂದು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಸಮಿತಿ ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಆ ಸಮಿತಿ 3 ತಿಂಗಳಿಗೊಮ್ಮೆ ಆ ಸಮಿತಿ ಸಭೆಯನ್ನ ಮಾಡ್ತೀವಿ ಕಡ್ಡಾಯವಾಗಿ, ಕಾನೂನಲ್ಲೇ ಇದೆ ಅದು. ಆ ಸಮಿತಿಯಲ್ಲಿ ಇಂಥ ಕೌಂಟರ್ ಕೇಸಸ್ ಮತ್ತೆ ಕೇಸ್ ರಿಜಿಸ್ಟರ್ ಆಗದೆ ಇರೋದು ಮತ್ತೆ ಪರಿಹಾರ, ಈ ಒಂದು ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣಗಳು ದಾಖಲಾದಾಗ ಆ ವಿಕ್ಟಿಮ್ಸ್ ಯಾರು ಇರ್ತಾರೆ
ಅವರಿಗೆ ಅಥವಾ ಅವರ ಅವಲಂಬಿತರಿಗೆ ನಾವು ಪರಿಹಾರವನ್ನ ಕೊಡ್ತೇವೆ. ಆ ಪರಿಹಾರ ಕೊಟ್ಟಿರೋ ಬಗ್ಗೆ ಮತ್ತೆ ಕೋರ್ಟ್ ಅಲ್ಲಿ ಕೇಸಸ್ ಯಾವ ತರ ಟ್ರಯಲ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಪರಿಶೀಲನೆ ಮಾಡೋದಕ್ಕೆ ಆ ಒಂದು ಸಮಿತಿಯಲ್ಲಿ 3 ತಿಂಗಳಿಗೊಮ್ಮೆ ಮಾಡ್ತೀವಿ. ಮತ್ತೆ ಏನಾದ್ರೂ ಆತರ ಕೇಸ್ಗಳು ದೂರುಗಳು ಜಾಸ್ತಿ ಆದ್ರೆ ನಾವು 2 ತಿಂಗಳಿಗೊಮ್ಮೆನೂ ಸಹ ಮೀಟಿಂಗ್ ಮಾಡಿ ಪರಿಶೀಲನೆ ಮಾಡಿ ಆ ಒಂದು ಕಾಯ್ದೆ ಅಡಿಯಲ್ಲಿ ಎಲ್ಲಾ ಅಧಿಕಾರಗಳು ಆ ಸಮಿತಿಗೆ ಇರುತ್ತೆ. 1989 ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಸೆಕ್ಷನ್ 4 ಅಡಿಯಲ್ಲಿ ಯಾರಾದ್ರೂ ಅಧಿಕಾರಿಗಳು ಈ ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡೋದ್ರಲ್ಲಿ ಏನಾದ್ರೂ ಲೋಪ ಎಸಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ವಿರುದ್ಧ ಸೆಕ್ಷನ್ 4 ಅಡಿಯಲ್ಲಿ ಸಹ ಕ್ರಮ ತಗೊಳ್ಳೋದಕ್ಕೆ ಎಲ್ಲ